ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ನಮ್ಮ ತಂದೆ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ನಿನ್ನ ಕೃಪಾಸದಲ್ಲಿ ನಮ್ಮನ್ನೇ ಒಪ್ಪಿಸ್ತೇವೆ. ವಾಕ್ಯವನ್ನು ಕೇಳುವ ಪ್ರತಿಯೊಬ್ಬರನ್ನು ಪವಿತ್ರಾತ್ಮನೇ ನಿನ್ನ ಪ್ರಸನ್ನತೆಯನ್ನು ನಡೆಸು. ನಿನ್ನ ಸಹಾಯವಿಲ್ಲದೆ ನಿನ್ನ ವಾಕ್ಯಗಳನ್ನು ತಿಳ್ಕೊಳ್ಳುವುದು ಅಸಾಧ್ಯವಾಗಿದೆ. ವಾಕ್ಯವನ್ನು ಬೋಧಿಸುವ ಪವಿತ್ರಾತ್ಮನಿಗೆ ಸಹಾಯ ಮಾಡು. ನಿನ್ನ ವಶದಲ್ಲಿಟ್ಟು ನಡೆಸು. ಕೊನೆಯವರೆಗೂ ನಿನ್ನ ವಶದಲ್ಲಿಟ್ಟು ನನ್ನನ್ನು ನಡೆಸೆಂದು ಬೇಡುತ್ತಿದ್ದೆ. ನನ್ನ ಬಾಯಿಂದ ಬರೋ ಪ್ರತಿಯೊಂದು ಮಾತುಗಳು ನಿನ್ನದಾಗಲಿ. ನಿನ್ನ ವಾಕ್ಯಕ್ಕೆ ಅನುಗುಣವಾಗಿ ನಿನ್ನ ಮಕ್ಕಳೊಂದಿಗೆ ಮಾತಾಡಲು ಸಹಾಯ ಮಾಡೆಂದು ಬೇಡುತ್ತಿದ್ದೇನೆ. ಎಲ್ಲ ಸ್ತುತಿ, ಸ್ತೋತ್ರ, ಘನ, ಮಹಿಮೆ ತಂದೆ, ಮಗ, ಪವಿತ್ರಾತ್ಮರಿಗೆ ಸದಾಕಾಲವೂ ಸಲ್ಲಲಿ. ಆಮೇಲೆ ಪ್ರೈಸ್ ದ ಲಾರ್ಡ್. ನಾವು ದೇವರಲ್ಲಿ ನೆಲೆಗೊಳ್ಳುವುದು ಈ ವಿಷಯಕ್ಕೆ ಸಂಬಂಧಪಟ್ಟು ಧ್ಯಾನಿಸುತ್ತಾ ಬಂದಿದ್ದೇವೆ. ಅದಕ್ಕೆ ಮುಖ್ಯವಾಗಿ 91ನೇ ಕೀರ್ತನೆಯಲ್ಲಿ ಹೇಗೆ ನಮಗೆ ದೇವರಲ್ಲಿ ನಾವು ನೆಲೆಗೊಂಡರೆ ಏನೆಲ್ಲ ಆಶೀರ್ವಾದಗಳು ಉಂಟಾಗ್ತವೆ ಈ ವಿಷಯಕ್ಕೆ ಸಂಬಂಧಪಟ್ಟು ಧ್ಯಾನಿಸುತ್ತಾಗ ನಾವು 91ನೇ ಕೀರ್ತನೆಯನ್ನು ಒಂದು ಆಶೀರ್ವಾದವಾಗಿ ನಾವು ದೇವರಲ್ಲಿ ನೆಲೆಗೊಂಡಾಗ ನಮಗೆ ದೊರೆಯುತ್ತದೆ ಎಂದು ನಾವು ವಾಕ್ಯದ ಆಧಾರದಲ್ಲಿ ನೋಡಿದ್ದೇವೆ. ಈಗ ಅದರಲ್ಲಿ ನಾವು ಹಂತ ಹಂತವಾಗಿ ಧ್ಯಾನಿಸುತ್ತಾ ಬಂದಿದ್ದೇವೆ. 10 ವಾಕ್ಯಗಳು ನಾವು ಧ್ಯಾನಿಸಿದ್ದೇವೆ. ಇವತ್ತು 11ನೇ ವಾಕ್ಯದಿಂದ ನಾವು ನೋಡೋಣ. 91ನೇ ಕೀರ್ತನೆ 11. ನೀನು ಹೋಗುವಲ್ಲೆಲ್ಲ ನಿನ್ನನ್ನು ಕಾಯುವುದಕ್ಕೆ ಆತನು ನಿನ್ನ ವಿಷಯವಾಗಿ ತನ್ನ ದೂತರಿಗೆ ಅಪ್ಪಣೆ ಕೊಡುವನು. ನಿನ್ನ ಕಾಲು ಕಲ್ಲಿಗೆ ತಗಲದಂತೆ ಅವರು ನಿನ್ನನ್ನು ಕೈಗಳಲ್ಲಿ ಎತ್ತಿಕೊಳ್ಳುವರು. ಈಗ ಇಲ್ಲಿ ಬಹಳ ಒಂದು ಅದ್ಭುತ ವಾಗ್ದಾನ ನಾವು ನೋಡ್ತೇವೆ. ದೇವರು ನಮ್ಮ ರಕ್ಷಣೆಗೋಸ್ಕರ ದೂತರನ್ನು ನಮಗೆ ಕೊಡ್ತಾರೆ ಅಂತ ಹೇಳಿ, ನಮ್ಮ ಸಹಾಯಕ್ಕೆ ಅನೇಕ ಸಂದರ್ಭಗಳಲ್ಲಿ ದೂತರು ನಮ್ಮನ್ನು ರಕ್ಷಿಸ್ತಾರೆ ಅಂತ ಹೇಳಿ. ಇದಕ್ಕೆ ಸಂಬಂಧಪಟ್ಟು ನಾವು ಅನೇಕ ವಾಕ್ಯಗಳನ್ನು ಹಳೆಯ ಒಡಂಬಡಿಕೆಯಲ್ಲಿ, ಹೊಸ ಒಡಂಬಡಿಕೆಯಲ್ಲಿ ನೋಡುತ್ತೇವೆ. ನಾವು ಮೊದಲು ಕೀರ್ತನೆಯಲ್ಲಿ ನೋಡೋಣ. 34ನೇ ಕೀರ್ತನೆ 7ನೇ ವಾಕ್ಯ ನೋಡಿ. ಅಲ್ಲಿ ಕೀರ್ತನೆಗಾರನು ಏನು ಹೇಳ್ತದೆ ನೋಡಿ. ಕೀರ್ತನೆ 7ನೇ ವಾಕ್ಯ. ಯೆಹೋವನ ಭಯಭಕ್ತಿ ಉಳ್ಳವರ ಸುತ್ತಲೂ ಆತನ ದೂತರು ದಂಡಿಳಿಸಿ ಕಾವಲಾಗಿದ್ದು ಕಾಪಾಡುತ್ತಾನೆ. ನೋಡಿ, ಯಾರಿಗೆ ದೇವರು ತನ್ನ ದೂತರ ದಂಡು, ಕೇವಲ ದೂತನಂತ ಬರೆದಿಲ್ಲ ಇಲ್ಲಿ, ದೂತರ ದಂಡಿಳಿಸಿ ಕಾಪಾಡುತ್ತಾನೆ. ಯಾರು ದೇವರಲ್ಲಿ ಭಯಭಕ್ತಿ ಉಳ್ಳವರಾಗಿದ್ದಾರೋ ಅಂತ ಹೇಳಿ. ಅದರಿಂದ ನಾವು ಅನೇಕ ಬಾರಿ ನಾನು ದೇವರ ವಾಕ್ಯ ಧ್ಯಾನ ಮಾಡುವಾಗ ಹೇಳ್ತಾ ಇದ್ದೇನೆ, ಪ್ರತಿಯೊಂದು ದೇವರ ವಾಗ್ದಾನಗಳಿಗೆ ಅಲ್ಲಿ ನಾವು ಮಾಡಬೇಕಾದ ಒಂದು ಕರ್ತವ್ಯ ಇರ್ತದೆ, ನಾವು ಮಾಡಬೇಕಾದ ಒಂದು ಕಾರ್ಯ ಇರ್ತದೆ. ಅದನ್ನು ಮಾಡಿದಾಗ ಮಾತ್ರ ದೇವರ ಆ ವಾಗ್ದಾನಕ್ಕೆ ನಾವು ಒಳಪಡ್ತೇವೆ. ಇಲ್ಲಿ ಕೂಡ ನೋಡಿ, ದೂತರ ದಂಡಿಳಿಸಿ ಯಾರನ್ನು ಕಾಪಾಡ್ತಾನೆ? ಯೆಹೋವನ ಮೇಲೆ ಭಯಭಕ್ತಿ ಉಳ್ಳವರನ್ನಂತ ಹೇಳಿ. ಅದು ಬಹಳ ಅಗತ್ಯ, ನಾವು ಮಾಡಬೇಕಾದ ಕಾರ್ಯ. ನಾವು ಆತನ ಮೇಲೆ ಭಯಭಕ್ತಿ ಇಟ್ಟುಕೊಂಡು ಜೀವಿಸಿದಾಗ ನಮ್ಮ ರಕ್ಷಣೆಗೋಸ್ಕರ ಆತನು ದೂತರ ಸೈನ್ಯವನ್ನು ಕಳುಹಿಸುತ್ತಾರೆ. ನಮಗೆ ದೇವರಲ್ಲಿ ಏನು ಭಯನೇ ಇಲ್ಲ, ದೇವರ ವಿಷಯದಲ್ಲಿ ಏನು ಭಯ ಇಲ್ಲ, ಭಕ್ತಿ ಇಲ್ಲ. ನಂಬಿದ್ದೇವೆ ಅಂತ ಹೇಳಿ ಅಲ್ಲೇ ಇಟ್ಟುಕೊಂಡ್ರೆ ನಮಗೆ ಆ ರಕ್ಷಣೆ ದೊರೆಯುವುದಿಲ್ಲ. ಇನ್ನೊಂದು ಬಹಳ ಅದ್ಭುತವಾಗಿ ದಾನಿಯೇಲನ ಪುಸ್ತಕದಲ್ಲಿ ನಾವು ನೋಡ್ತೇವೆ. ಅಲ್ಲಿ ದಾನಿಯೇಲನಿಗೆ ಯಾವ ರೀತಿಯಾಗಿ ದೇವರು ದೂತರನ್ನು ಕಳುಹಿಸಿ ಕಾಪಾಡಿದನಂತ ನಾವು ನೋಡೋಣ. ದಾನಿಯೇಲನ ಪುಸ್ತಕ 6ನೇ ಅಧ್ಯಾಯ 22ನೇ ವಾಕ್ಯ ನೋಡೋಣ ನಾವು. ಆರನೇ ಅಧ್ಯಾಯ 22ನೇ ವಾಕ್ಯ. ನನ್ನ ದೇವರು ತನ್ನ ದೂತನನ್ನು ಕಳುಹಿಸಿ ಸಿಂಹಗಳ ಬಾಯಿಯನ್ನು ಬಂಧಿಸಿದನು. ಅವುಗಳಿಂದ ನನಗೆ ಯಾವ ಹಾನಿಯೂ ಆಗಲಿಲ್ಲ, ಏಕೆಂದರೆ ಅವನ ದೃಷ್ಟಿಗೆ ನಾನು ನಿರ್ಮಲನು ಕಂಡು ಬಂದೆನು. ರಾಜನಾದ ನಿನಗೂ ಯಾವ ದ್ರೋಹವನ್ನು ಮಾಡಿಲ್ಲ ಎಂದು ಹೇಳಿದನು. ಅದನ್ನು ಕೇಳಿ ರಾಜನು ಬಹು ಸಂತೋಷಪಟ್ಟು ದಾನಿಯೇಲನನ್ನು ಗವಿಯೊಳಗಿಂದ ಮೇಲಕ್ಕೆ ಎತ್ತಬೇಕೆಂದು ಅಪ್ಪಣೆ ಮಾಡಲು. ನೋಡಿ, ಅಲ್ಲಿ 22ನೇ ವಾಕ್ಯ ಏನು ಹೇಳ್ತದೆ ನೋಡಿ. ನನ್ನ ದೇವರು, ದಾನಿಯೇಲನು ಏನು ಹೇಳ್ತಾನೆ? ನನ್ನ ದೇವರು ದೂತರನ್ನು ಕಳುಹಿಸಿ
ದಾನಿಯೇಲನನ್ನು ಸಿಂಹದ ಗವಿಯಲ್ಲಿ ಹಾಕಿದಾಗ ಹಸಿದ ಸಿಂಹಗಳ ಅದು ಆ ರಾಜರ ಸಮಯದಲ್ಲಿ ಕೆಲವರನ್ನು ಶಿಕ್ಷೆಗೆ ಸಿಂಹದ ಇದರಲ್ಲಿ ಬಿಸಾಡಿ ಬಿಡ್ತಿದ್ದರು. ಸಿಂಹಗಳು, ಹಸಿದ ಸಿಂಹಗಳು ಅವರನ್ನು ಹಿಡಿದು ತಿಂದು ಬಿಡ್ತಾಯಿದ್ದವು. ಆದರೆ ದಾನಿಯೇಲನನ್ನು ಹಾಕಿದಾಗ ಅವನಿಗೆ ಯಾವ ಕೇಡು ಆಗಲಿಲ್ಲ. ರಾಜನು ಬಂದು ನೋಡಿ, ರಾಜನಿಗೆ ಕೂಡ ನಂಬಿಕೆ ಇತ್ತು. ಏನು, ಅವನು ಅನ್ಯ ರಾಜನು, ಆದರೂ ಕೂಡ ಅವನಿಗೆ ಒಂದು ನಂಬಿಕೆ ಇತ್ತು, ದೇವರು ದಾನಿಯೇಲನನ್ನು ಕಾಪಾಡ್ಬೋದು ಅಂತ ಹೇಳಿ. ಇಲ್ಲದ್ರೆ ಅವನು ಬಂದು ಅಲ್ಲಿ ಕೇಳ್ತಿರ್ಲಿಲ್ಲ. ನೋಡಿ, ಅವನಿಗೂ ಕೂಡ ನಂಬಿಕೆ ಇತ್ತು, ಆ ರಾಜನಿಗೆ ಸಹ. ಇಲ್ಲಿ ದಾನಿಯೇಲನ ಏನು ಹೇಳ್ತಾನೆ, ಒಂದು ಭಾಳ ಅಗತ್ಯವಾಗಿ ನಾವು ಒಂದು ಸಂಗತಿಯನ್ನು ಇಲ್ಲಿ ನೋಡಬೇಕು. ಇಲ್ಲಿ ಕೂಡ ನೋಡಿ, ದಾನಿಯೇಲನು ದೇವರು ಸಿಂಹದ ಬಾಯಿಂದ ಕಾಪಾಡಬೇಕಾದರೆ ಅಲ್ಲಿ ದಾನಿಯೇಲನು ಒಂದು ಮಾತು ಹೇಳ್ತಾನೆ, ನಾನು ಆತನ ದೃಷ್ಟಿಗೆ. ನೋಡಿ, ಅಲ್ಲಿ ಅವನು ತನ್ನ ದೇವರಲ್ಲಿ ಭರವಸೆ ಇಟ್ಟ ಕಾರಣ, ನೋಡಿ, ದೇವರಲ್ಲಿ ಭರವಸೆ ಇಟ್ಟ ಕಾರಣ ಅವನಿಗೆ ಯಾವ ಹಾನಿಯೂ ಆಗಿರಲಿಲ್ಲ. ನೋಡಿ, ಯಾರು? ದಾನಿಯೇಲನು ದೇವರಲ್ಲಿ ಭರವಸೆ ಇಟ್ಟಿದ್ದರಿಂದ, ದೇವರಲ್ಲಿ ಭರವಸೆ ಇಟ್ಟಿದ್ದು. ಅದರಿಂದ ನಮ್ಮ ನಂಬಿಕೆ ದೇವರಲ್ಲಿ ಇಡೋದು ಭಾಳ ಅಗತ್ಯ. ಈಗ ದಾನಿಯೇಲನನ್ನು ಸಿಂಹದ ಬಾಯಿಂದ ದೇವರು ಕಾಪಾಡಬೇಕಾದರೆ ದಾನಿಯೇಲನನ್ನು ದೇವರ ಮೇಲೆ ಭರವಸೆ ಇಟ್ಟನು. ನನ್ನನ್ನು ಕಾಪಾಡುವಾತನು ನನ್ನ ದೇವರು, ನನ್ನ ರಕ್ಷಕನು, ಆತನು ನನ್ನನ್ನು ಕೈ ಬಿಡುವುದಿಲ್ಲ ಎಂದು ಅವನಿಗೆ ಸ್ಪಷ್ಟವಾಗಿ ಗೊತ್ತಿತ್ತು. ಆದ್ದರಿಂದ ನೋಡಿ, ನಾವು ದೇವರಲ್ಲಿ ಭರವಸೆ ಇಟ್ಟರೆ ನಮಗೆ ಯಾವ ಕೇಡುಗಳು ಸಂಭವಿಸುವುದಿಲ್ಲ. ಈಗ ಈ ಕೀರ್ತನೆ ಆಧಾರದಲ್ಲಿ ನಾವು ಎಲ್ಲ ಸಂಗತಿಗಳನ್ನು ನೋಡಿದಾಗ ನಮ್ಮನ್ನು ರಕ್ಷಿಸುವಾತನು ನಮ್ಮ ದೇವರಾಗಿದ್ದಾನೆ. ಆತನು ನಮ್ಮನ್ನು ಸದಾ ದೂತರನ್ನು ಕಳುಹಿಸಿ ಕಾಪಾಡ್ತಾನೆ. ಈಗ ನಾವು ಹೊಸ ಒಡಂಬಡಿಕೆಯಲ್ಲಿ ಒಂದು ವಾಕ್ಯ ನೋಡೋಣ. ಮತ್ತಾಯನ ಸುವಾರ್ತೆಗೆ ಹೋಗೋಣ. ಅಲ್ಲಿ 4ನೇ ಅಧ್ಯಾಯ ನೋಡಿ, 6ನೇ ವಾಕ್ಯ. ಸೈತಾನಿಗೆ ಕೂಡ ಈ ವಿಷಯ ಗೊತ್ತಿತ್ತು, ತಿಳಿತಲ್ಲ. ದೇವರು ತನ್ನ ಮಕ್ಕಳನ್ನು ದೂತರನ್ನು ಕಳಿಸಿ ಕಾಪಾಡ್ತಾನಂತ ಸೈತಾನನು ಕೂಡ ಅರಿಕೆ ಮಾಡಿದ್ದಾನೆ. ಇದನ್ನು ನಾವು ಹೊಸ ಒಡಂಬಡಿಕೆಯಲ್ಲಿ ಯೇಸುವಿನ ವಿಷಯದಲ್ಲಿ ನಾವು ಅಲ್ಲಿ ನೋಡ್ತೇವೆ. ಮತ್ತಾಯನ ಸುವಾರ್ತೆಗೆ ಹೋಗೋಣ, 4ನೇ ಅಧ್ಯಾಯ 6ನೇ ವಾಕ್ಯ. ನೀನು ದೇವರ ಮಗನಾಗಿದ್ದರೆ ಕೆಳಗೆ ಧುಮ್ಮಕ್ಕು. ಆತನು ನಿನ್ನ ವಿಷಯವಾಗಿ ತನ್ನ ದೂತರಿಗೆ ಅಪ್ಪಣೆ ಕೊಡುವನು. ನಿನ್ನ ಕಾಲು ಕಲ್ಲಿಗೆ ತಗಲೀತೆಂದು ಅವರು ನಿನ್ನನ್ನು ಕೈಗಳಲ್ಲಿ ಎತ್ತಿಕೊಳ್ಳುವರು ಎಂಬುದಾಗಿ ಬರೆದಿದೆಯಲ್ಲ ಎಂದು ಹೇಳಿದನು. ನೋಡಿ, ಯೇಸುವನ್ನು ಸೈತಾನನು ಶೋಧನೆಗೆ ಒಳಪಡಿಸುವಾಗ ದೇವರ ವಾಕ್ಯವನ್ನೇ ಉಪಯೋಗಿಸಿದ್ದು. ಅದಕ್ಕಾಗಿ ಭಾಳ ಅಗತ್ಯವಾಗಿ ನಾವು ಅನೇಕ ಬಾರಿ ಹೇಳ್ತೇವೆ, ಸೈತಾನನು ಆದಿಯಿಂದ ಕೂಡ ದೇವರ ವಾಕ್ಯವನ್ನೇ ಉಪಯೋಗಿಸಿ ಮನುಷ್ಯರನ್ನು ಶೋಧನೆಗೆ ಒಳಪಡಿಸಿದ. ನೋಡಿ, ಆದಿಯಲ್ಲಿ ಆದಾಮನನ್ನು ಶೋಧಿಸುವಾಗ ಅಲ್ಲಿ ಏನು ಹೇಳಿದ್ದು, ದೇವರು ಹೀಗೆ ಹೇಳಿದ್ದಾರೋ ಎಂದು. ದೇವರ ವಾಕ್ಯದ ವಿಷಯದಲ್ಲಿ ನಮಗೆ ಸಂಶಯವನ್ನು ಹುಟ್ಟಿಸೋದು. ಇಲ್ಲಿ ಕೂಡ ಯೇಸುವನ್ನು ಆತನು ಶೋಧನೆಗೆ ಒಳಪಡಿಸುವಾಗ ನಿನ್ನ ವಿಷಯವಾಗಿ ದೂತರನ್ನು ಆತನು ಕಳುಹಿಸಿ ನಿನ್ನ ಕಾಲು ಕಲ್ಲಿಗೆ ತಗಲದಂತೆ ಅವನು ರಕ್ಷಿಸ್ತಾನಂತ ಹೇಳಿ ಬರೆದಿದೆ ಅಂತ ಹೇಳ್ತಾನೆ. ಇಲ್ಲಿ ನೋಡಿ, ಸೈತಾನಿಗೆ ಕೂಡ ಗೊತ್ತು ಏನು, ದೇವರ ಮಕ್ಕಳು, ದೇವರ ಮೇಲೆ ಭಯಭಕ್ತಿ ಇಟ್ಟವರನ್ನ ಮೇಲೆ ದೇವರು ದೂತರನ್ನು ಕಳುಹಿಸಿ ಕಾಪಾಡ್ತಾನಂತ ಹೇಳಿ ಭಾಳ ಅಗತ್ಯವಾಗಿ ನಾವು ತಿಳ್ಬೇಕು. ನಮಗಾದರೂ ಅಷ್ಟು ನಂಬಿಕೆ ಇಲ್ಲ. ಸೈತಾನನಿಗೆ ಸ್ಪಷ್ಟವಾಗಿ ಗೊತ್ತು, ದೇವರು ತನ್ನ ಮಕ್ಕಳಿಗೆ ದೂತರನ್ನು ಕಳಿಸಿ ಕಾಪಾಡ್ತಾನಂತೇಳಿ. ಅದರಿಂದ ನಾವು ಸ್ಪಷ್ಟವಾಗಿ ನಾವು ಗಟ್ಟಿ ನಂಬಿಕೆಯಲ್ಲಿ ಇರಬೇಕು. ನಾವು ದೇವರ ಮೇಲೆ ಭಯಭಕ್ತಿ ಇಟ್ಟಾಗ ನಮ್ಮ ರಕ್ಷಣೆ ದೇವರ ಕೆಲಸ, ದೇವರು ರಕ್ಷಿಸ್ತಾನೆ. ನಾವು ಯಾವ ಭಯಪಡುವ ಅಗತ್ಯ ಇಲ್ಲ. ಇನ್ನೊಂದು ಹೊಸ ಒಡಂಬಡಿಕೆಯಲ್ಲಿ ವಾಕ್ಯ ನೋಡೋಣ. ಇಬ್ರಿಯರಿಗೆ ಬರೆದ ಪತ್ರಿಕೆಗೆ ಹೋಗೋಣ. ನಾವು 1ನೇ ಅಧ್ಯಾಯ, ಇಬ್ರಿಯರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ ಅಲ್ಲಿ 14ನೇ ವಾಕ್ಯ ನಾವು ನೋಡೋಣ. ಇವರೆಲ್ಲರೂ ರಕ್ಷಣೆಯನ್ನು ಬಾಧ್ಯವಾಗಿ ಹೊಂದಬೇಕಾಗಿರುವ ಸೇವೆಗೋಸ್ಕರ ಕಳುಹಿಸಲ್ಪಟ್ಟ ಊಳಿಗದ ಆತ್ಮಗಳೇ. ನೋಡಿ, ಇಲ್ಲಿ ಆತ್ಮಗಳಂತ ಬರೆಯಿದೆ. ಯಾರಿಗೆ? ರಕ್ಷಣೆ ಹೊಂದಬೇಕಾಗಿರುವವರಿಗೆ.
ಯಾರು ರಕ್ಷಣೆಯನ್ನು ಹೊಂದುವರೆಂದು ದೇವರು ಆದಿಯಲ್ಲಿ ಜಗತ್ಯುತ್ಪತ್ತಿಗೆ ಮೊದಲೇ ಆತನು ನಿರ್ಧಾರ ಮಾಡಿದ್ದಾನೆ. ಇದನ್ನು ನಾವು ಎಫೆಸದವರಿಗೆ ಬರೆದ ಪತ್ರಿಕೆಯಲ್ಲಿ 2ನೇ ಅಧ್ಯಾಯ 8, 9, 10 ವಾಕ್ಯಗಳಲ್ಲಿ ನೋಡುತ್ತೇವೆ. ಸತ್ಕಾರ್ಯಗಳನ್ನು ಮಾಡುವುದಕ್ಕಾಗಿ ಜಗತ್ತುತ್ಪತ್ತಿಗೆ ಮೊದಲೇ ಆತನು ನಮ್ಮನ್ನು ಆರಿಸಿಕೊಂಡಿದ್ದಾನಂತ ಹೇಳಿ. ಆದ್ದರಿಂದ ಯಾರು ರಕ್ಷಣೆಯನ್ನು ಹೊಂದಲಿಕ್ಕಿರುವವರೆಂದು ಆರಿಸಿಕೊಂಡಿದ್ದಾರೋ ಅವರಿಗೆ ಸಹಾಯಕ್ಕಾಗಿ ಊಳಿಗದ ಆತ್ಮಗಳು ಕಳಿಸಲ್ಪಟ್ಟಿವೆ ಅಂತ ಹೇಳಿ ರಕ್ಷಣೆ. ಆದ್ದರಿಂದ ದೇವರು ನಮ್ಮನ್ನು ಕಾಪಾಡುವ ದೇವರಾಗಿದ್ದಾರೆ, ನಮ್ಮನ್ನು ಕರುಣಿಸುವ ದೇವರಾಗಿದ್ದಾರೆ. ಇನ್ನೊಂದು ನಾವು ಹೊಸ ಒಡಂಬಡಿಕೆಯಲ್ಲಿ ಅಪೊಸ್ತಲ ಕೃತ್ಯದಲ್ಲಿ ನೋಡಿ ಏನಾಯಿತು ಅಂತ ನೋಡೋಣ. ಅಪೊಸ್ತಲ ಕೃತ್ಯ 12ನೇ ಅಧ್ಯಾಯ 7ರಿಂದ 11 ತನಕ ಅನ್ನೋದು. ಪಕ್ಕನೆ ಕರ್ತನ ದೂತನು ಪೇತ್ರನೆದುರು ನಿಂತನು. ಅವನಿದ್ದ ಕೋಣೆಯಲ್ಲಿ ಬೆಳಕು ಹೊಳೆಯಿತು. ಅವನು ಪೇತ್ರನನ್ನು ಪಕ್ಕೆ ತಟ್ಟಿ ಎಬ್ಬಿಸಿ ತಟ್ಟನೆ ಏಳು ಅಂದನು. ಆಗಲೇ ಅವನ ಕೈಗಳಿಗೆ ಹಾಕಿದ್ದ ಸರಪಣಿಗಳು ಕಳಚಿ ಬಿದ್ದವು. ಆ ದೂತನು ಅವನಿಗೆ ನಡುಕಟ್ಟಿಕೊಂಡು ನಿನ್ನ ಕೆರಗಳನ್ನು ಮೆಟ್ಟಿಕೋ ಎಂದು ಹೇಳಲು ಅವನು ಹಾಗೆ ಮಾಡಿದನು. ನಿನ್ನ ನಿಲುವಂಗಿಯನ್ನು ಹಾಕಿಕೊಂಡು ನನ್ನ ಹಿಂದೆ ಬಾ ಅಂದನು. ಅವನು ಹೊರಗೆ ಬಂದು ಆ ದೂತನ ಹಿಂದೆ ಹೋಗುತ್ತಾ ದೂತನ ಮೂಲಕವಾಗಿ ನಡೆದ ಸಂಗತಿ ನಿಜವಾದದ್ದೆಂದು ತಿಳಿಯದೆ ತಾನು ನೋಡಿದ್ದು ಕನಸೆಂದು ನೆನೆಸಿದನು. ನೋಡಿ, ಈಗ ಪೇತ್ರನನ್ನು ಸೆರೆಯಲ್ಲಿ ಹಾಕಲ್ಪಟ್ಟಾಗ ಯಾವ ರೀತಿಯಾಗಿ ದೇವರು ದೂತರನ್ನು ಕಳುಹಿಸಿ ಪೇತ್ರನನ್ನು ಆ ಸೆರೆವಾಸದಿಂದ ಬಿಡುಗಡೆ ಮಾಡಿದನಂತ ನಾವಿಲ್ಲಿ ನೋಡ್ತೇವೆ. ನೋಡಿ, ಅವನಿಗೆ ಸರಪಣಿಗಳು ಹಾಕಲ್ಪಟ್ಟವು. ಖಾಲಿ ಸೆರೆಯಲ್ಲಿ ಹಾಕಿದ್ದಲ್ಲ, ಸರಪಣಿಗಳು ಹಾಕಲ್ಪಟ್ಟಿದ್ದವು. ನೋಡಿ, ಅನ್ಯರಿಗೂ ಕೂಡ ದೇವರ ಮಕ್ಕಳ ವಿಷಯದಲ್ಲಿ ಭಯ ಉಂಟು, ಸ್ಪಷ್ಟವಾಗಿದ್ದು ಗೊತ್ತುಂಟು. ಈಗ ಆ ಅನ್ಯ ಅಧಿಕಾರಿಗಳು ಯಾರನ್ನು, ಪೇತ್ರನನ್ನು ಸೆರೆವಾಸದಲ್ಲಿ ಹಾಕಿದ್ದು, ಅವನೇನು ದೊಡ್ಡ ದರೋಡೆಕೋರನ್ನು ಅಲ್ಲ, ಖಾಲಿ ಸೆರೆವಾಸದಲ್ಲಿ ಹಾಕಿರಬಹುದಿತ್ತು. ಆದರೆ ಅವನಿಗೆ ಸರಪಣಿಗಳನ್ನು ಹಾಕಿ, ಯಾಕೆ? ಆ ಅಧಿಕಾರಿಗಳಿಗೆ, ಅನ್ಯ ಅಧಿಕಾರಿಗಳಿಗೂ ಕೂಡ ಒಂದು ಭಯ ಇತ್ತು, ದೇವದೂತರು ಕಳುಹಿಸಿ ಆತನನ್ನು ಬಿಡುಗಡೆ ಕೊಡಿಸ್ಬೋದಾ ಅಂತ ಹೇಳಿ. ಅದೇ ನೋಡಿ, ಅನ್ಯರು ನಂಬಿದ ಹಾಗೆಯೇ ದೇವರು ಕಾರ್ಯ ಮಾಡಿದರು. ಅವರು ಭಯಪಟ್ಟರಲ್ಲಿ. ಆದ್ದರಿಂದ ನೋಡಿ ಯಾವ ರೀತಿಯಾಗಿ ದೇವರು ಪೇತ್ರನನ್ನು ಸೆರೆವಾಸದಿಂದ ಬಿಡುಗಡೆ ಮಾಡಿದನು, ದೂತರನ್ನು ಕಳಿಸಿ ಅಂತ ಹೇಳಿ. ಅದರಿಂದ ನಾವು ಸ್ಪಷ್ಟವಾಗಿ ಮೊದಲು ಒಂದು ಭಾಳ ಅದ್ಭುತವಾಗಿ ನಾವು ಪ್ರತಿಯೊಬ್ಬರು ಈ ಕೀರ್ತನೆ, ಈ ಭಾಗವನ್ನು ನೆನಪಿನಲ್ಲಿಟ್ಟುಕೊಳ್ಳಬೇಕು. ನಮ್ಮ ಹೃದಯದಲ್ಲಿ ಅದು ಗಟ್ಟಿಯಾಗಿರಬೇಕು. ಎಂಥ ಕೇಡು ಸಂಗತಿಗಳು ನಡೆದರೂ ಕೂಡ, ನಾವು ಸೈತಾನನ ಎಂಥ ಬಂಧನಕ್ಕೆ ಬಿದ್ದರೂ ಕೂಡ ನಮ್ಮನ್ನು ನಾವು ಹೆದರುವ ಅಗತ್ಯ ಇಲ್ಲ. ಯಾಕೆಂದರೆ ನಾವು ದೇವರಲ್ಲಿ ಭಯಭಕ್ತಿ ಇಟ್ಟವರು, ನಾವು ದೇವರನ್ನು ನಂಬಿ ಆತನ ಬಳಿಗೆ ಬಂದವರು, ನಾವು ದೇವರನ್ನು ನಮ್ಮ ರಕ್ಷಕನೆಂದು ಅಂಗೀಕರಿಸಿದವರು. ಆದ್ದರಿಂದ ದೇವರು ತನ್ನ ದೂತರನ್ನು ಕಳುಹಿಸಿ ನಮ್ಮನ್ನು ಕಾಪಾಡುವ ದೇವರಾಗಿದ್ದಾನೆ, ನಮ್ಮನ್ನು ಬಲಪಡಿಸುವ ದೇವರಾಗಿದ್ದಾನೆ, ನಮ್ಮನ್ನು ಆ ಸಂಕಟಗಳಿಂದ ಬಿಡಿಸುವ ದೇವರಾಗಿದ್ದಾನೆ. ಸೆರೆವಾಸದಲ್ಲಿ ನಾವಿರಲಿ, ಸೆರೆವಾಸದಿಂದ ಕೂಡ ಬಿಡುಗಡೆ ಮಾಡಲು ಶಕ್ತನಾದ ದೇವರಾಗಿದ್ದಾನೆ. ಇದನ್ನು ನಾವು ಸ್ಪಷ್ಟವಾಗಿ ಈ ವಾಕ್ಯದಲ್ಲಿ ನೋಡ್ತೇವೆ. ಈಗ ಮುಂದುವರಿದ ಭಾಗವಾಗಿ ನಾವು ಅದೇ 91ನೇ ಕೀರ್ತನೆಯಲ್ಲಿ 12ನೇ ವಾಕ್ಯ ನೋಡೋಣ. 91ನೇ ಕೀರ್ತನೆ 12ನೇ ವಾಕ್ಯ ನೋಡಿ. ಅಲ್ಲಿ ನಿನ್ನ ಕಾಲು ಕಲ್ಲಿಗೆ ತಗಲದಂತೆ ಅವರು ನಿನ್ನನ್ನು ಕೈಗಳಲ್ಲಿ ಎತ್ತಿಕೊಳ್ಳುವರು ಅಂತ ಹೇಳಿ. ಈಗ ಇಲ್ಲಿ ನೋಡಿ, ಇದು ನಾವು ಇದೇ ವಾಕ್ಯದ ಮುಂದುವರಿದ ಭಾಗವಾಗಿ ನಾವು ನೋಡ್ತೇವೆ. ನಮ್ಮನ್ನು ಯಾವ ತೊಂದರೆ ಆಗದಂತೆ ದೇವರು ಕಾಪಾಡ್ತಾರೆ. ನಾವು ಅದು ಮತ್ತಾಯನ ಸುವಾರ್ತೆಯಲ್ಲಿ ಕೂಡ ಆ ವಾಕ್ಯದಲ್ಲಿ ಆಧಾರದಲ್ಲಿ ನೋಡಿದೆವು. ಸೈತಾನನು ಕೂಡ ಅಲ್ಲಿ ಒಪ್ಪಿಕೊಳ್ತಾನೆ. ಏನು, ಸೈತಾನಿಗೆ ಕೂಡ ಗೊತ್ತು ಏನು ನಮಗೆ ಕೇಡಾಗದಾಗೆ ದೇವರು ದೂತರನ್ನು ಕಳುಹಿಸಿ ಕಾಪಾಡ್ತಾನಂತ. ಇಲ್ಲಿ 2ನೇ ಭಾಗದಲ್ಲಿ ಅಲ್ಲಿ ಮುಖ್ಯವಾಗಿ ದೂತರನ್ನು ಕಳುಹಿಸಿ ನಮಗೆ ಯಾವ ಕೇಡಾಗದಂತೆ ಕಾಪಾಡ್ತಾನಂತ
ನಾವು ನೋಡ್ತೇವೆ. ಬೇಕಾದರೆ ಅದಕ್ಕೆ ಸಂಬಂಧಪಟ್ಟು ನಾವು ಒಂದು ವಾಕ್ಯ ನಾವು ನೋಡೋಣ. ಮುಖ್ಯವಾಗಿ ಆ ಮತ್ತಾಯನ ಸುವಾರ್ತೆಯಲ್ಲಿ 4ನೇ ಅಧ್ಯಾಯ 6ನೇ ವಾಕ್ಯ ಈಗ ನಾವು ನೋಡಿದ್ದೆವು. ಅದು ಆ ವಾಕ್ಯದಲ್ಲಿ ನೋಡಿ, ಕಾಲಿಗೆ ಏನು ಕೇಡಾಗದಂತೆ ಆತನ ದೂತರನ್ನು ಕಳಿಸಿ ಕಾಪಾಡ್ತಾನಂದು. ಇನ್ನೊಂದು ಹಳೆ ಒಡಂಬಡಿಕೆಯ ಒಂದು ವಾಕ್ಯ ನಾವು ನೋಡೋಣ. ಯೆಶಾಯನ ಪ್ರವಾದನೆ 63ನೇ ಅಧ್ಯಾಯ 9ನೇ ವಾಕ್ಯ ನೋಡೋಣ. ಅವರು ಶ್ರಮೆ ಪಡುತ್ತಿರುವಾಗೆಲ್ಲ ಆತನು ಶ್ರಮೆಪಟ್ಟನು. ಆತನ ಶ್ರೀಮುಖ ಸ್ವರೂಪ ದೂತನು ಅವರನ್ನು ರಕ್ಷಿಸಿದನು. ತನ್ನಲ್ಲಿನ ಮಮತೆಯಿಂದಲೂ ತಾಳ್ಮೆಯಿಂದಲೂ ಅವರನ್ನು ವಿಮೋಚಿಸಿ ಪುರಾತನ ಕಾಲದಲ್ಲೆಲ್ಲ ಎತ್ತಿಕೊಂಡು ಹೊರುತ್ತಾ ಬಂದನು ಅಂತ ಹೇಳಿ ನೋಡಿ. ಇಸ್ರೇಲರ ವಿಷಯದಲ್ಲಿ ಅಲ್ಲಿ ಯೆಶಾಯ ಪ್ರವಾದಿ ಏನು ಹೇಳ್ತಾನೆ, ಇಸ್ರೇಲರನ್ನು, ನಮ್ಮ ಪೂರ್ವಜರನ್ನು ಆತನು ದೂತರನ್ನು ಕಳಿಸಿ ಎತ್ತಿಕೊಂಡು ಬಂದನಂತ ಹೇಳ್ತಾನೆ. ಅನೇಕ ಕಷ್ಟಗಳ ಪರಿಸ್ಥಿತಿಯಲ್ಲಿ ಆತನು ಇಸ್ರೇಲರನ್ನು ದೂತರನ್ನು ಕಳಿಸಿ ಎತ್ತಿಕೊಂಡದ್ದನ್ನಂತ ನಾವು ನೋಡ್ತೇವೆ. ಇನ್ನೊಂದು ವಾಕ್ಯ ಬೇಕಾದ ಕೀರ್ತನೆಯಲ್ಲಿ ನಾವು ಅದೇ ವಾಕ್ಯಗಳನ್ನು ನೋಡ್ತೇವೆ. ಯಾವ ರೀತಿಯಾಗಿ ನಮ್ಮನ್ನು ದೇವರು ಕಾಪಾಡ್ತಾರೆ, ದೂತರನ್ನು ಕಳಿಸಿ ಎತ್ತಿಕೊಂಡಂತ ಹೇಳಿ ಕಾಪಾಡ್ತಾರೆ. ಮತ್ತು ದೂತರ ಮೂಲಕ ಎತ್ತಿಕೊಂಡು ಹೋದವರು ಅನೇಕ ನಿದರ್ಶನಗಳನ್ನು ನಾವು ದೇವರ ವಾಕ್ಯದಲ್ಲಿ ನೋಡ್ತೇವೆ. ನಾವು 34ನೇ ಕೀರ್ತನೆಗೆ ಹೋಗೋಣ. ಅಲ್ಲಿ 7ನೇ ವಾಕ್ಯ ನೋಡಿ. 34ನೇ ಕೀರ್ತನೆ 7ನೇ ವಾಕ್ಯ. ಯೆಹೋವನ ಭಯಭಕ್ತಿ ಉಳ್ಳವರ ಸುತ್ತಲೂ ಆತನ ದೂತನು ದಂಡಿಳಿಸಿ ಕಾವಲಾಗಿದ್ದು ಕಾಪಾಡುತ್ತಾನೆ ಅಂತ ಹೇಳಿ ನೋಡಿ. ಇದು ಯಾವ ರೀತಿಯಾಗಿ ದೇವರು ಕಾಪಾಡ್ತಾನೆ ಅಂತ ನಾವು ನೋಡಿದೆವು. ಈಗ ನಾವು ಮುಂದುವರಿದ ಭಾಗವಾಗಿ 13ನೇ ವಾಕ್ಯಕ್ಕೆ ಹೋಗೋಣ. 91ನೇ ಕೀರ್ತನೆ 13ನೇ ವಾಕ್ಯ. ಸಿಂಹ ಸರ್ಪಗಳ ಮೇಲೆ ನಡೆಯುವಿ, ಪ್ರಾಯದ ಸಿಂಹವನ್ನು ಘಟಸರ್ಪವನ್ನು ತುಳಿದು ಬಿಡುವಿ. ನೋಡಿ, ಇದು ಹಳೆಯ ಒಡಂಬಡಿಕೆಯಲ್ಲಿ ಈ ವಾಕ್ಯ ಕೊಡಲ್ಪಟ್ಟಿದೆ. ಆಗ ಕೂಡ ದೇವರು ಈಗ ಸಿಂಹ ಮತ್ತು ಸರ್ಪಗಳನ್ನು ನಾವು ನೋಡಿದಾಗ ಸೈತಾನನಿಗೆ ಹೋಲಿಸಲಾಗಿದೆ. ನಾವು ಪೇತ್ರನ ಪತ್ರಿಕೆಯಲ್ಲಿ ನೋಡ್ತೇವೆ, ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಅಂತ ಬರೆಯಲ್ಪಟ್ಟಿದೆ. ಸೈತಾನನು ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಯಾರನ್ನು ನುಂಗಲಿ ಎಂದು ಕಾಯ್ತಾ ಇದ್ದಾನಂತ ಬರೆಯಲ್ಪಟ್ಟಿದೆ. ಆದ್ದರಿಂದ ದೇವರ ವಾಕ್ಯದಲ್ಲಿ ಸೈತಾನನನ್ನು ಸಿಂಹಕ್ಕೆ ಮತ್ತು ಹಾವಿಗೆ, ಸರ್ಪ ಇದಕ್ಕೆ ಹೋಲಿಸಲಾಗಿದೆ. ಆದಿಕಾಂಡದಲ್ಲಿ ನಾವು ಅದನ್ನು ನೋಡ್ತೇವೆ, ಯಾವ ರೀತಿಯಾಗಿ ಸರ್ಪ ಬಂದು, ಸೈತಾನನು ಸರ್ಪದ ರೂಪದಲ್ಲಿ ಬಂದು ಆದಾಮ ಹವ್ವಳನ್ನು ಪಾಪದಲ್ಲಿ ಬೀಳಿಸಿದನಂತ ಹೇಳಿ. ಆದರೆ ಇಲ್ಲಿ ನಾವು ಭಾಳ ಅಗತ್ಯವಾಗಿ ತಿಳ್ಕೊಳ್ಬೇಕು, ಎಂಥ ಸೈತಾನ ಗರ್ಜಿಸುವ ಸಿಂಹದೋಪಲ್ಲಿದ್ದರೂ ಕೂಡ ಸೈತಾನನ ಮೇಲೆ ತುಳಿಲಿಕ್ಕೆ ನಮಗೆ ಅಧಿಕಾರ ಕೊಟ್ಟಿದ್ದಾರೆ. ಈಗ ದೇವರು ನಮಗೆ ಸಿಂಹ ಮತ್ತು ಸರ್ಪಗಳ ಮೇಲೆ, ಅಂದರೆ ಸೈತಾನನನ್ನು ತುಳಿಲಿಕ್ಕೆ ಅಧಿಕಾರ ಕೊಟ್ಟಿದ್ದಾನೆ. ಇದನ್ನು ನಾವು ಭಾಳ ಅಗತ್ಯವಾಗಿ ನಮಗೆ ಪ್ರತಿಯೊಬ್ಬರಿಗೆ ನೆನಪಿನಲ್ಲಿ ಇಟ್ಟುಕೊಳ್ಬೇಕಾದ ವಾಕ್ಯ ಇದು. ಲೂಕನ ಸುವಾರ್ತೆ ನೋಡಿ, ನಾವು ಪ್ರತಿಯೊಬ್ಬರು ಆ ವಾಗ್ದಾನವನ್ನು ಇಟ್ಟುಕೊಂಡು ಅನೇಕ ಬಾರಿ ಸೈತಾನನ ಬಿಡುಗಡೆಗೆ ನಾವು ಪ್ರಾರ್ಥನೆ ಮಾಡೋದುಂಟು. ಆದರೆ ಎಲ್ಲ ನಾವು ಇದನ್ನು ನೆನಪಿನಲ್ಲಿಟ್ಟುಕೊಳ್ಳಬೇಕಾದ ವಾಕ್ಯ ಇದು. ಲೂಕನ ಸುವಾರ್ತೆ 10ನೇ ಅಧ್ಯಾಯ 19ನೇ ವಾಕ್ಯ. ನೋಡಿರಿ, ಹಾವುಗಳನ್ನು, ಚೇಳುಗಳನ್ನು, ವೈರಿಯ ಸಮಸ್ತ ಬಲವನ್ನು ತುಳಿದಿಕ್ಕೆ ನಿಮಗೆ ಅಧಿಕಾರ ಕೊಟ್ಟಿದ್ದೇನೆ, ಯಾವುದೂ ನಿಮಗೆ ಕೇಡು ಮಾಡುವುದೇ ಇಲ್ಲ ಅಂತ ಹೇಳಿ ನೋಡಿ. ಸಿಂಹಗಳ, ಸರ್ಪಗಳ ಮೇಲೆ ತುಳಿಲಿಕ್ಕೆ ನಮಗೆ ಅಧಿಕಾರ ಕೊಟ್ಟಿದ್ದಾನೆ. ಸೈತಾನನನ್ನು ತುಳಿಲಿಕ್ಕೆ ನಮಗೆ ಅಧಿಕಾರ ಕೊಟ್ಟಿದ್ದಾನೆ. ಆದ್ದರಿಂದ ನಾವು ಯಾರಿಗೆ ಹೆದರಬೇಕಂತ ಇಲ್ಲ. ನೋಡಿ, ಅನೇಕ ಜನರು ನಾವು ಇನ್ನೂ ಕೂಡ ನಾವು ನಂಬಿಕೆಯಲ್ಲಿ ಹಂತಕ್ಕೆ ಬೆಳೆದಿಲ್ಲ. ನಾವೀಗ ಹೊಸ ಒಡಂಬಡಿಕೆಯಲ್ಲಿದ್ದೇವೆ. ನಾವು
ಇನ್ನೂ ಕೂಡ ನಮ್ಮಲ್ಲಿ ಆ ಮನಸ್ಥಿತಿ ಏನಿದೆ ಅಂದರೆ, ಸೇವಕರು, ನಾವು ಸಾಧಾರಣ ಮನುಷ್ಯರು, ಸೇವಕರಿಗೆ ಅತಿ ಬಲ ಕೊಡಲ್ಪಟ್ಟಿದೆ ಅಂತ ಹೇಳಿ ನಾವು ಯೋಚಿಸ್ತೇವೆ. ಹಾಗೇನಿಲ್ಲ. ಸೇವಕರಲ್ಲಿ ಕಾರ್ಯ ಮಾಡುವ ಪವಿತ್ರಾತ್ಮನೇ ನಮ್ಮಲ್ಲಿರುತ್ತಾನೆ. ಇದನ್ನು ನಾವು ಗಟ್ಟಿಯಾಗಿರಬೇಕು. ಈ ವಾಕ್ಯಗಳನ್ನು ನೋಡಿ, ಅಲ್ಲಿ ಸೇವಕರಿಗಂತ ಮಾತ್ರ ಬರೆಯಲ್ಪಟ್ಟಿದೆ, ನಿಮಗೆ ಎಲ್ಲರಿಗೆ ಅಂತ ಬರೆಯಲ್ಪಟ್ಟಿದೆ. ಎಲ್ಲರಿಗೆ ಅಧಿಕಾರ ಕೊಟ್ಟಿದ್ದಾನೆ ದೇವರು. ಯೇಸು ಕ್ರಿಸ್ತನು ಕ್ರೂಜೆಯ ಮೇಲೆ ಸತ್ತಾಗ ಕೆಲವರಿಗೆ ಮಾತ್ರ ಅಲ್ಲ, ಎಲ್ಲರಿಗೋಸ್ಕರ ಸತ್ತನು. ಮತ್ತು ನನ್ನ ಆತ್ಮನ ನಾನು ಎಲ್ಲರ ಮೇಲೆ ಸುರಿಸುವೆನಂತ ಹೇಳಿ, ನಮಗೆ ಎಲ್ಲರಿಗೆ ಅದೇ ಪವಿತ್ರ ಆತ್ಮನು. ಎರಡು ಗುಣಮಟ್ಟದ ಪವಿತ್ರ ಆತ್ಮನಿಲ್ಲ. ಸೇವಕರಿಗೆ ಸ್ಪೆಷಲ್, ಮತ್ತು ನಮಗೆ ಸ್ವಲ್ಪ ಕಡಿಮೆ ಬಲ ಇದ್ದ ಪವಿತ್ರ ಆತ್ಮನು. ಎಲ್ಲ ಚಿಂತೆಗಳನ್ನು ನಾವು ಬಿಟ್ಟು ಬಿಡಬೇಕು. ಸೇವಕರಿಗೆ ಇರುವಷ್ಟೇ ಶಕ್ತಿಯನ್ನು ದೇವರು ನಮಗೆ ಕೊಟ್ಟಿದ್ದಾನೆ. ಈಗ ನೀವೆಲ್ಲರೂ ಸೇವಕರು. ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ ನೋಡಿದರೆ ಎಲ್ಲರೂ ಯಾಜಕ ವಂಶದವರಂತ ಹೇಳಿ, ನಾವು ಸೇವೆಗೆ ಎಲ್ಲರೂ ಕರೆಯಲ್ಪಟ್ಟವರು. ಆದ್ದರಿಂದ ಎಲ್ಲಿ ನಮಗೆ ದೇವರು ಅವಕಾಶ ಕೊಡ್ತಾರೆ, ದೆವ್ವಗಳ ಸಮಸ್ಯೆ ಯಾರಾದರೂ ಎದುರಿಸುವಾಗ ಗಟ್ಟಿಯಾಗಿ ಲೂಕ 10:19 ವಾಗ್ದಾನ ಇಟ್ಕೊಂಡು ನಾವು ಎಲೆ ಸೈತಾನ ತುಡಿತೇನಂತ ಹೇಳಿ ಬಿಡುಗಡೆ ಕೊಡಲಿಕ್ಕೆ ನಮಗೆ ದೇವರು ಅಧಿಕಾರ ಕೊಟ್ಟಿದ್ದಾರೆ. ನೋಡಿ, ಈ ಕೀರ್ತನೆಯಲ್ಲಿ ಕೂಡ ಅದನ್ನೇ ಪ್ರಸ್ತಾಪಿಸಲಾಗಿದೆ. ನೀವು ಸಿಂಹ ಸರ್ಪಗಳ ಮೇಲೆ ನಡೆಯುವಿರಿ, ನಿಮಗೆ ಯಾವ ಕೇಡು ಆಗುವುದಿಲ್ಲ ಅಂತ ಹೇಳಿ. ಆದ್ದರಿಂದ ಇದನ್ನು ನಾವು ಸ್ಪಷ್ಟವಾಗಿ ಇಲ್ಲಿ ತಿಳ್ಕೊಳ್ಬೇಕು. ಗಟ್ಟಿಯಾಗಿ ನೋಡಿ, ಸೈತಾನನ ಮೇಲೆ ನಮಗೆ ತುಳಿಲಿಕ್ಕೆ ಅಧಿಕಾರ ಕೊಟ್ಟಿದ್ದಾನೆ. ಬೇಕಾದರೆ ಅದಕ್ಕೆ ಸಂಬಂಧಪಟ್ಟು ಇನ್ನೊಂದು ವಾಕ್ಯ ಬೇಕಾದರೆ ನೋಡೋಣ. ಮಾರ್ಕನ ಸುವಾರ್ತೆಗೆ ಹೋಗೋಣ, 16ನೇ ಅಧ್ಯಾಯ 17-18 ವಾಕ್ಯ ನೋಡಿ. ಇದಲ್ಲದೆ ನಂಬುವವರಿಂದ ಈ ಸೂಚಕ ಕಾರಣ ಉಂಟಾಗುವು, ನನ್ನ ಹೆಸರನ್ನು ಹೇಳಿ ದೆವ್ವಗಳನ್ನು ಬಿಡಿಸುವರು, ಹೊಸ ಭಾಷೆಗಳಿಂದ ಮಾತನಾಡುವರು, ಹಾವುಗಳನ್ನು ಎತ್ತುವರು, ವಿಷ ಪದಾರ್ಥವನ್ನೇನಾದರೂ ಕುಡಿದರೂ ಅವರಿಗೆ ಯಾವ ಕೇಡು ಆಗುವುದಿಲ್ಲ, ಅವರು ರೋಗಿಗಳ ಮೇಲೆ ಕೈ ಇಟ್ಟರೆ ಅವರಿಗೆ ಗುಣವಾಗುವುದು. ನೋಡಿ, ಈ ವಾಗ್ದಾನಗಳನ್ನು ಗಟ್ಟಿಯಾಗಿ ಇಟ್ಕೊಳ್ಳಿ. ಏನು ಹೇಳ್ತದೆ? ನಾವು ಮಾರ್ಕನ ಸುವಾರ್ತೆ ಕೊನೆಯ ಅಧ್ಯಾಯ ನೋಡಿ, ದೇವರಲ್ಲಿ ಏನು ಹೇಳ್ತಾರೆ ನೋಡಿ. ನೀವು ಲೋಕದ ಎಲ್ಲ ಕಡೆಗೆ ಹೋಗಿ ಜಗತ್ತಿಗೆಲ್ಲ ಸುವಾರ್ತೆಯನ್ನು ಸಾರಿರಿ. ನಂಬಿ ದೀಕ್ಷಾಸ್ನಾನ ಮಾಡಿಸಿಕೊಳ್ಳುವವನು ರಕ್ಷಣೆ ಹೊಂದುವನು, ನಂಬದೆ ಹೋಗುವವನು ದಂಡನೆಗೆ ಗುರಿಯಾಗುವನು. ಇದಲ್ಲದೆ ನಂಬುವವರಿಂದ ಈ ಸೂಚಕ ಕಾರ್ಯಗಳು ಉಂಟಾಗುವು. ಒಂದು ಭಾಳ ಅಗತ್ಯವಾಗಿ ನಾವು ತಿಳ್ಕೊಳ್ಳಬೇಕು, ನಮಗೆ ನಂಬಿಕೆ ಬೇಕು. ಭಾಳ ಅಗತ್ಯವಾಗಿ ನೋಡಿ, ನನ್ನ ಹೆಸರನ್ನು ಹೇಳಿ ದೆವ್ವಗಳನ್ನು ಬಿಡಿಸುವರು. ದೆವ್ವಗಳನ್ನು ಬಿಡಿಸಲಿಕ್ಕೆ ಕೂಡ ನಮಗೆ ಅಧಿಕಾರ ಕೊಟ್ಟಿದ್ದಾನೆ. ಇಲ್ಲಿ ಕೇವಲ ಸೇವಕರಿಗೆ ಅಥವಾ ಕೇವಲ ಅಭಿಷೇಕ ಹೊಂದಿದವರಿಗೆ ಅಂತ ಏನು ಬರೆದಿಲ್ಲ, ಎಲ್ಲರಿಗೆ. ಏನು ನಮ್ಮ ಕೆಲಸ ಏನು? ಜಗತ್ತಿಗೆಲ್ಲ ಸುವಾರ್ತೆ ಸಾರಲಿಕ್ಕೆ. ಯೇಸು ಕೊನೆಯ ದಿವಸದಲ್ಲಿ ಹೇಳಿದ ಒಂದು ವಾಗ್ದಾನ, ಹೇಳಿದ ಒಂದು ಅಪ್ಪಣೆ, ಹೋಗಿ ಜಗತ್ತಿಗೆಲ್ಲ ಸುವಾರ್ತೆ ಸಾರಿರಿ. ಇದೇ ಅಪ್ಪಣೆಯನ್ನು ಇಟ್ಕೊಂಡು ನಾವು ಇವತ್ತು ಸುವಾರ್ತೆಯನ್ನು ಸಾರ್ತಾ ಇದ್ದೇವೆ. ಅದಕ್ಕೆ ನಮಗೆ ಏನು ಒಂದು ಸ್ಪೆಷಲ್ ಆಗಿ ಏನಾದರೂ ಮಾಡಬೇಕಂತ ಏನಿಲ್ಲ. ಆದರೆ ಒಂದು ಪ್ರಾರ್ಥನೆ ಮಾಡಿ, ಸೇವಕರಿಗೋಸ್ಕರ ಪ್ರಾರ್ಥನೆ ಮಾಡಿ ಕಳುಹಿಸುವುದು ಎಲ್ಲಿಯಾದರೂ ಸೇವೆಗೆ, ಅದು ಒಂದು ದೇವರ ವಾಕ್ಯದಲ್ಲಿ ನಾವು ಅಪೊಸ್ತಲ ಕೃತ್ಯದಲ್ಲಿ ನೋಡ್ತೇವೆ. ಆದರೆ ಇಲ್ಲಿ ಬಹಳ ಅಗತ್ಯವಾಗಿ ನಾವು ಏನು ನೋಡ್ತೇವೆ, ಇಲ್ಲಿ ದೆವ್ವಗಳನ್ನು ಕೂಡ ಬಿಡಿಸಲಿಕ್ಕೆ ನಮಗೆ ಅಧಿಕಾರ ಕೊಟ್ಟಿದ್ದಾನೆ ದೇವರು. ಯೇಸು ಇದು ಹೇಳ್ತಾನೆ, ನೀವು ನನ್ನ ಹೆಸರನ್ನು ಹೇಳಿಕೊಂಡು ದೆವ್ವಗಳನ್ನು ಬಿಡಿಸುವರು. ಈ ಎಲ್ಲ ಅಧಿಕಾರ ಕೊಟ್ಟಿದ್ದಾರೆ. ಆದ್ದರಿಂದ ಲೂಕ 10:19 ವಾಗ್ದಾನಗಳನ್ನು ಗಟ್ಟಿಯಾಗಿ ಇಟ್ಟುಕೊಂಡು ನಾವು ದೆವ್ವಗಳನ್ನು ಬಿಡಿಸ್ಬೋದು. ನೋಡಿ, ಇನ್ನೊಂದು ಭಾಳ ಅಗತ್ಯವಾಗಿ ನಾವು ತಿಳ್ಕೊಳ್ಬೇಕು, ಈ ವಾಗ್ದಾನವನ್ನು ನಾವು ಯಾವತ್ತೂ ನೆನಪಿನಲ್ಲಿಟ್ಟುಕೊಳ್ಬೇಕು. ಯಾಕೆಂದರೆ ಅದಕ್ಕೆ ಸಂಬಂಧಪಟ್ಟು ಇನ್ನೊಂದು ಎಫೆಸದವರಿಗೆ ಬರೆದ ಪತ್ರಿಕೆಯಲ್ಲಿ ಪೌಲನು ಹೀಗೆ ಹೇಳ್ತಾನೆ, ನಮ್ಮ ಹೋರಾಟವು ಮನುಷ್ಯ ಮಾತ್ರದವರ ಸಂಗಡ ಅಲ್ಲ, ಅಂಧಕಾರ ಲೋಕದತ್ರ. ಅಂದರೆ ಯಾವ ಮನುಷ್ಯನು ಕೆಟ್ಟವನಲ್ಲ, ಆದರೆ ಸೈತಾನನು, ದುರಾತ್ಮನು ಅನ್ಯರಲ್ಲಿ ಹೋಗಿ ನಮಗೆ ತೊಂದರೆ ಪಡಿಸಲಿಕ್ಕೆ ಪ್ರಯತ್ನ ಪಡ್ತಾನೆ. ನಾವು ಭಾಳ ಅಗತ್ಯವಾಗಿ ತಿಳ್ಕೊಳ್ಬೇಕು. ಆದ್ದರಿಂದ ಆ ವ್ಯಕ್ತಿಯ ಮೇಲೆ ನಾವು ಆಕ್ರಮಣ ಮಾಡೋದು ಅಥವಾ ಅವರಿಗೆ ಬೈಯೋದು ಅದು ತಪ್ಪು. ಅದು ದೇವರ ವಾಕ್ಯದ ಜ್ಞಾನ ಇಲ್ಲದವರು ಮಾಡೋದು. ನಾವು ಸ್ಪಷ್ಟವಾಗಿ ತಿಳ್ಕೊಂಡು, ನಮಗೇನು
ಆತನ ಅಧಿಕಾರ ಕೊಟ್ಟಿದ್ದಾನೆ. ಎಳೆ ದುರಾತ್ಮನೇ, ಆ ವ್ಯಕ್ತಿಯಲ್ಲಿ ಕಾರ್ಯ ಮಾಡೋ ದುರಾತ್ಮ ತೊಲಗು ಯೇಸುವಿನ ನಾಮದಲ್ಲಿ ಅಂತ ಹೇಳಿ ಅಪ್ಪಣೆ ಕೊಟ್ಟಾಗ ಆ ವ್ಯಕ್ತಿ ಆ ಮಾಡುವ ದುಷ್ಟ ಕ್ರಿಯೆಗಳಿಂದ ಬಿಡುಗಡೆ ಹೊಂದುತ್ತಾನೆ. ಭಾಳ ಅಗತ್ಯವಾಗಿ ನಾವು ತಿಳ್ಕೊಳ್ಬೇಕು. ಕುಡುಕತನದ ದುರಾತ್ಮ ಆಗಲಿ ಏನಾಗಲಿ ಪ್ರತಿಯೊಬ್ಬರಿಗೆ ನಮಗೆ ದೇವರು ಆಜ್ಞೆ ಕೊಟ್ಟಿದ್ದಾರೆ. ಅನೇಕ ಬಾರಿ ಗಂಡಂದಿರು ಕುಡಿದು ಹೆಂಡತಿಯರಿಗೆ ಬೈಯುವುದು, ಹೊಡೆದಾಡೋದು, ಇದೆಲ್ಲ ಕಾರ್ಯಗಳು ನಾವು ನೋಡ್ತೇವೆ. ಇದೆಲ್ಲ ಶೈತಾನನ ಕಾರ್ಯಗಳು. ಆದ್ದರಿಂದ ದೇವರು ನಮಗೆ ಅಧಿಕಾರ ಕೊಟ್ಟಿದ್ದಾರೆ. ನೋಡಿ, ಲೂಕ 10:19 ವಾಗ್ದಾನ, ನಿಮಗೆ ಹಾವುಗಳನ್ನು ಚೇಳುಗಳನ್ನು ತುಳಿಯಲು ಅಧಿಕಾರ ಕೊಟ್ಟಿದ್ದ, ಅವು ಏನು ಕೇಡು ನಿಮಗೆ ಮಾಡೋದಿಲ್ಲ ಅಂತ ಹೇಳಿ. ಅದೇ ರೀತಿಯಾಗಿ ಯೇಸು ಇಲ್ಲಿ ಹೇಳ್ತಾನೆ, ನನ್ನ ಹೆಸರಿನಲ್ಲಿ ನೀವು ದೆವ್ವಗಳನ್ನು ಬಿಡಿಸುವಿರಿ. ಈ ವಾಗ್ದಾನಗಳನ್ನು ನಾವು ಗಟ್ಟಿಯಾಗಿ ಇಟ್ಕೊಂಡಾಗ ದೇವರು ನಮ್ಮ ಜೀವಿತದಲ್ಲಿ ಕಾರ್ಯ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ನಮ್ಮನ್ನು ದೇವರು ಆಶೀರ್ವದಿಸುವ ದೇವರಾಗಿದ್ದಾರೆ, ನಮ್ಮನ್ನು ಕೈ ಹಿಡಿದು ನಡೆಸುವ ದೇವರಾಗಿದ್ದಾರೆ, ನಮ್ಮನ್ನು ಸದಾ ಕಾಪಾಡೋ ದೇವರಾಗಿದ್ದಾರೆ. ಆದ್ದರಿಂದ ಆತನಿಗೆ ಯುಗ ಯುಗಾಂತರಗಳಿಗೆ ಸ್ತುತಿ ಸ್ತೋತ್ರ ಸಲ್ಲಿಕೆ ಆಗಲಿ. ಆಮೆನ್.